ಸಾಕಿರೋರು ಎತ್ ಕಟ್ಟಿರೋರು ಇಲ್ಲಿ ಯಾರ್ಯಾರು ಕಟ್ಟಿಲ್ಲ ಅವರೆಲ್ಲ ಬಂದು ಎಲ್ಲಾ ಊರುಗಳಿಂದನೂ ಬಂದು ಮಾತಾಡ್ಕೊಂಡು ಹೋಗ್ತಾ ಇದಾರೆ. ಏನೋ ಒಂದು ಖುಷಿ, ಒಂಥರ ಎಲ್ಲಾರು ಸಮಾಗಮ ಆಗೋದು, ಬಂದು ಮಾತಾಡೋದು, ಅವೆಲ್ಲ ತರ ಜಾತ್ರೆ ಫೀಲ್ ಸಿಗ್ತಾ ಇದೆ. ಸರ್ ಒಟ್ಟು ಯಾವ ಜಿಲ್ಲೆಗಳಿಂದ ಬಂದಿದೆ ಎತ್ತುಗಳು? ಸರ್ ಬೆಂಗಳೂರು, ಮೈಸೂರು, ಹಾಸನ, ಬಿಟ್ರೆ ಕೋಲಾರ, ತರಬನಹಳ್ಳಿ ಬರೋದು, ಇಚ್ಕ್ರಾಸು, ಹೊಸಕೋಟೆ, ಎಲ್ಲ ಕಡೆಯಿಂದ ಬಂದಿದೆ ಸರ್. ಎಲ್ಲ ಭಾಗದಿಂದ ಬಂದಿದೆ. ಆಲ್ಮೋಸ್ಟ್ ಬೆಂಗಳೂರು ಒಂದು 4-5 ಜಿಲ್ಲೆಯಿಂದ ಬಂದಿದೆ. ಹೇಗಿದೆ ಸರ್ ನಮ್ಮ ಲೋಕಲ್ ಕ್ರೌಡ್ ಜನ ಏನ್ ಹೇಳ್ತಾ ಇದಾರೆ ಹಳ್ಳಿಕರ ಎತ್ತುಗಳ ಬಗ್ಗೆ? ಲೋಕಲ್ ಕ್ರೌಡ್ ಬೆಂಗಳೂರು ಜನ ನೀವ್ ಹೇಳ್ಬೇಕಲ್ಲ ಸರ್, ನೀವು ಬೆಂಗಳೂರವರು ಯಾವ ತರ ಹೆಂಗ್ ಫೀಲ್ ಮಾಡ್ತಾರೆ, ಎಲ್ಲಾರ್ಗು ದಿಗ್ಭ್ರಮೆ. ಒಂಥರ ನೋಡಿದ್ರೆ ಒಂಥರ ಏನಪ್ಪಾ ಇಷ್ಟು ದೊಡ್ಡ ಎತ್ತು ಹಿಂಗ್ ಕಾಣ್ತಾ ಇದೆ, ಏನೋ ಬೃಹತ್ಕಾರವಾಗಿ ಈ ತರ ಹಿಂಗೆ. ಆಮೇಲೆ ನಮ್ಮ ಇದು ನಾವು ಅಲಂಕಾರ ಮಾಡೋ ರೀತಿ ಅದೆಲ್ಲ ನೋಡಿ ತುಂಬಾ ಬೆಂಗಳೂರು ಜನ ಎಲ್ಲ ಆಲ್ಮೋಸ್ಟ್ ಒಂಥರ ಸ್ಟ್ರೆಸ್ಡ್ ಔಟ್ ಆಗ್ಬಿಟ್ಟಿರ್ತಾರೆ, ಸ್ಟ್ರೆಸ್ ಫೀಲ್ ಆಗಿರ್ತಾರೆ. ಕೆಲ್ಸ, ಮನೆ, ಅದು ಇದು ಜಂಜಾಟದಲ್ಲಿ ಇದ್ದಾಗ ಅವ್ರಿಗೊಂದು ಬ್ರೇಕ್ ಥ್ರೂ. ಜಾತ್ರೆಗಳು ಅಂದ್ರೆ ಬರೀ ರೈತರುಗಳಿಗೆ ಮಾತ್ರ ಸೀಮಿತ ಅಂತ ನಮ್ಮ ಭಾಗದ ರೈತರುಗಳು, ಆ ಭಾಗದ ರೈತರುಗಳು ತುಂಬಾ ಬಂದು ಪಾಲ್ಗೊಂಡು ಆ ದೇವ್ರ ಪಾತ್ರಕ್ಕೆ ಭಾಗಿಯಾಗಿ ಹಂಗೆ ಬಸಪ್ಪಂದು ಒಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇದು GKVK ಅನ್ನೋದೇನು ಅಂದ್ರೆ ಬೆಂಗಳೂರು ಜನಗಳು ಇವತ್ತೇನು ನಮ್ಮ ನಗರೀಕರಣ ಆಗಿ ಒಂದು ರಾಜಧಾನಿಲಿರೋ ಜನಗಳು ಬಂದು ಇವತ್ತು ಬಸಪ್ಪನ ಕಣ್ ತುಂಬಿಕೊಳ್ತಾ ಇದಾರೆ. ಆಮೇಲೆ GKVK ಅಂದ್ರೆ ಯಂತ್ರೋಪಕರಣ ಕಾರಣಗಳು ಎಲ್ಲ ಹೊಸ ವಿಧವಾದ ಯಂತ್ರೋಪಕರಣ ಕಾರಣಗಳಿರ್ತವೆ. ಹೊಸ ಅದು ಯಾವ್ದು ಬಂದಿದೆ ಅದೊಂದು ಕುತೂಹಲ ಅಲ್ವಾ ನೋಡಕ್ಕೆ. ಮಕ್ಕಳುಗಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದಾರೆ, ಬಂದು ಖುಷಿ ಅನಿಸ್ತಾ ಇದಾರೆ. ಪ್ರತಿ ವರ್ಷ ನೀವು ಭಾಗವಹಿಸ್ತೀರಾ?